ಮುಂದೆ ಬೆಂಗಳೂರಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು 10 years ಬ್ಯಾಕ್. ಸೊ ಇವ್ರು ಮಾಡೋ ವಾರಿಂದ ಮಿಡಲ್ ಕ್ಲಾಸ್ ಪೀಪಲು ಲೈಕ್ ನಾರ್ಮಲ್ ಜನರಿಗೆ ತುಂಬ ಕಷ್ಟ ಆಗ್ತಿದೆ ಇದ್ರೆ. ಇರಾನ್ ಷರತ್ತನ್ನು ಅವ್ರು ಬಿಡ್ತಾ ಇಲ್ಲ, ಟ್ರಂಪ್ ಷರತ್ತನ್ನು ಅವ್ನು ಬಿಡ್ತಾ ಇಲ್ಲ. ಹಾವು ಕಲ್ಲು ಜಗ್ಗಾಟದಲ್ಲಿ ಯಾರು ಬೆಂಡ್ ಆಗ್ತಿದ್ದಾರೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟು ಇವಾಗ ಎಲೆಕ್ಟ್ರಿಕಲ್ ಗಾಡಿ ಫಸ್ಟ್ ಇರಲ್ಲ, ಇವಾಗ ಎಲೆಕ್ಟ್ರಿಕಲ್ ಗಾಡಿ ಬಂತು. ಇ ವಿ ಗಾಡಿಗಳು ಎಷ್ಟೊಂದು ಗಾಡಿ ಬೇಜಾನ್ ಗಾಡಿಗಳಿದೆ. ನೆಕ್ಸ್ಟ್ ಅದೇ ಥರ ಹೋಗ್ತಾನೆ ಇರ್ತವೆ. ಯುದ್ಧ ನಿಲ್ಲದಲ್ಲೇ ಇರಲಿ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ರೆಡಿ ಆಗಲೇಬೇಕು. ಸಾಹುಕಾರರಿಗೆ ಪೆಟ್ರೋಲ್ ಇರೋಂಗೆ ಅನಿಸ್ಬಿಡುತ್ತೆ ಇವಾಗ ಈ ಜನ್ರೇಷನಲ್ಲಿ. ಸೊ ತುಂಬ ಚೇಂಜಸ್ ಆಗ್ತಿದೆ, ಪೆಟ್ರೋಲಿಗೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಪ್ರಪಂಚದಲ್ಲಿ 3ನೇ ಮಹಾಯುದ್ಧ ಆಗೋದು ಗ್ಯಾರಂಟಿ. ಇವಾಗ ಆ್ಯಸ್ ಆಫ್ ನಾವು ಬೆಂಗಳೂರಿಗೆ ಪ್ರಾಬ್ಲಮ್ ಇಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸಪ್ಲೈನೂ ಇದೆ, ಪ್ಲಸ್ ಸ್ಟಾಕು ಇದೆ ಅಂತ ಹೇಳಿದ್ದಾರೆ. ಪ್ಲಸ್ LPG ಪ್ರಾಬ್ಲಮ್ ಇದೆ. ಬಟ್ ಮುಂದೆ ಬೆಂಗಳೂರಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು 10 years ಬ್ಯಾಕ್. ನಾವು ಟಾಂಗ ಕಟ್ಕೊಂಡು ಓಡಾಡಬೇಕಾಗುತ್ತೆ, ಇಲ್ಲ ಜಡ್ಗಾ ಗಾಡಿ ನಂಬಬೇಕಾಗುತ್ತೆ, ನಾರ್ಮಲ್. ಸೊ ಎನ್ವಿರಾನ್ಮೆಂಟಲ್ ಫ್ರೀ ಆಗ್ಬೋದು, ಬಟ್ ಜನಕ್ಕೆ ಇದು ಎಫೆಕ್ಟ್ ಆಗೇ ಆಗುತ್ತೆ. ಎಲ್ಲ ಬೆಲೆಗಳು ದುಬಾರಿ ಆಗುತ್ತೆ. ಪೆಟ್ರೋಲ್ ಸಿಗಲಿಲ್ಲ ಅಂದರೆ ಒಂದು ಲೀಟ್ರಿಗೆ ಮಿನಿಮಮ್ 10 to 15% ಜಾಸ್ತಿ ಮಾಡೋವಂಥ ಚಾನ್ಸಸ್ ಇದೆ. ಬಟ್ ಎಲ್ಲ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಸೋರ್ಸನ್ನು ಹುಡುಕಿ, ಇವಾಗ ನಮಗೆ ಇರಾನಿಂದ ಆ ಕಡೆಯಿಂದ ಬರಬೇಕಾಗಿರೋದನ್ನೆಲ್ಲ ತೆಗೆದು ಬೇರೆ ಕಡೆಯಿಂದ ಎಲ್ಲಿ ಸೋರ್ಸ್ ಸಿಗುತ್ತೆ ಅಲ್ಲಿಂದ ಎಲ್ಲ ತರ್ಸೋಕ್ಕಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಯುದ್ಧ ನಡಿಬಾರ್ದು, ನಿಲ್ಲುವಂಥ ಅವಶ್ಯಕತೆ ಇಡೀ ಪ್ರಪಂಚಕ್ಕಿದೆ. ಇಲ್ಲ ಅಂತಂದರೆ ಪ್ರಪಂಚದಲ್ಲಿ 3ನೇ ಮಹಾಯುದ್ಧ ಆಗೋದು ಗ್ಯಾರಂಟಿ. ಸೊ ಇನ್ನು ಯುದ್ಧ ನಿಲ್ಲಲ್ಲ ಅಂತ ಕೂಡ ಹೇಳ್ತಿದ್ರು ಸದ್ಯದ ಮಟ್ಟಿಗೆ ಮೋದಿ ಅವರು. ಲಾಕ್ಡೌನ್ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಅಂತಂದರೆ ಕೊರೋನಾ ಟೈಮಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಆ ಥರ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಆವಾಗ ಮುಂದೆ ಆಗುವಂಥ ಚಾನ್ಸಸ್ ಅಂದರೆ ಈಗ ಪೆಟ್ರೋಲ್ ಇಲ್ಲ ಅಂದರೆ ಮನೆಯಲ್ಲಿ ನೀವು ಓಡಾಡಬೇಡಿ ಅಂತ ಹೇಳ್ಬೋದು. ಯಾಕಂದರೆ ಪೆಟ್ರೋಲ್ ಉಳ್ಸೋಕ್ಕೆ ಬೇಕಾದ ಅವಶ್ಯಕತೆ ಇರುವಂಥ ಪೆಟ್ರೋಲ್ ಕೊಡೋಕ್ಕೋಸ್ಕರ ನೀವು ಗಾಡಿನಲ್ಲಿ ಓಡಾಡಬೇಡಿ. ಇಲ್ಲ ನೀವು ಪೆಟ್ರೋಲನ್ನು 1 ವಾರಕ್ಕೆ ತೊಗೊಳ್ಳೋದನ್ನು 1 ತಿಂಗಳಿಗೆ ತೊಗೊಳ್ಳಿ. ಆ ಥರ ಮುಂದೆ ಬರ್ಬೋದು. ಅದು ದಟ್ ಈಸ್ ನಥಿಂಗ್ ಬಟ್ ಎ ಕೊರೋನಾ ಸಿಚುವೇಶನ್ನ ಆ ಥರ ಹೇಳ್ಬೋದು. ಬಟ್ ಸದ್ಯಕ್ಕಂತೂ ಪ್ಯಾನಿಕ್ ಇಲ್ಲ. ಆದರೆ ಗ್ಯಾರಂಟಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ಇಲ್ಲ. ಬಟ್ ಯುದ್ಧ ನಿಲ್ಲುತ್ತೆ ಅಂತ ನನಗೆ ಭರವಸೆ ಇದೆ. ಯಾಕಂದರೆ ಇಬ್ಬರು ಮಾತುಕತೆ ಆಗ್ತಾ ಇದೆ. ಬಟ್ ಅವ್ರ ಷರತ್ತನ್ನು ಅವ್ರು ಬಿಡ್ತಾ ಇಲ್ಲ, ಇರಾನ್ ಷರತ್ತನ್ನು ಅವ್ರು ಬಿಡ್ತಾ ಇಲ್ಲ, ಟ್ರಂಪ್ ಷರತ್ತನ್ನು ಅವ್ನು ಬಿಡ್ತಾ ಇಲ್ಲ. ಈ ಹಾವು ಕಲ್ಲು ಜಗ್ಗಾಟದಲ್ಲಿ ಯಾರು ಬೆಂಡ್ ಆಗ್ತಿದ್ದಾರೆ ಇನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡಬೇಕು ಮುಂದೆ ಏನು ಮಾಡಬಹುದು ಅಂತ. ಅವ್ರವ್ರದ್ದು ಇದರಲ್ಲಿದೆ. ಬಟ್ ಇರಾನು ಇದನ್ನು ಅವ್ರು ಮಾಡ್ತಾಯಿದ್ದಾರೆ, ಟ್ರಂಪ್ ಅವ್ರನ್ನ ಮಾಡ್ತಾಯಿದ್ದಾರೆ. ಬಟ್ ಪ್ರಾಬ್ಲಮ್ ಆಗ್ತಿರೋದು ಅದರ್ ಕಂಟ್ರೀಸ್, ನಮ್ಮಂಥ ಕಂಟ್ರೀಸ್ಗಳಿಗೆ. ಈವನ್ ಶ್ರೀಲಂಕಾದಲ್ಲಂತೂ ಭಾಳ ಪ್ರಾಬ್ಲಮ್ ಆಗಿದೆ. 375 ರೂಪಾಯಿ 1 ಲೀಟರ್ ಪೆಟ್ರೋಲ್ ಬೆಲೆ ಇವಾಗ ಶ್ರೀಲಂಕಾದಲ್ಲಿ ಇಂಡಿಯನ್ ರುಪೀಸಿಗೆ. ಪಾಕಿಸ್ತಾನದಲ್ಲಿ ಕೂಡ 280 ರೂಪಾಯಿಗೆ ಹೋಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ರೈಸ್ ಮಾಡಿಸ್ಕೊಳ್ಳೋವಂಥ ಪರಿಸ್ಥಿತಿನಲ್ಲಿ ನಾವಿಲ್ಲ. ಅಲ್ಲ, ಮಾಡ್ಬೋದು. ಬಿಕಾಸ್ ಆಫ್ ದ ಎಲೆಕ್ಷನ್ ಗೌರ್ಮೆಂಟ್ ಈಸ್ ನಾಟ್ ಡೂಯಿಂಗ್ ಇಟ್. ಮುಂದೆ ಒಂದು 5 ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಪೆಟ್ರೋಲ್ ರೈಸ್ ಬೆಲೆ ಜಾಸ್ತಿ ಮಾಡ್ತಾ ಇಲ್ಲ. ಮುಂದೆ ಎಲೆಕ್ಷನ್ ಆದಮೇಲೆ ಖಂಡಿತ ಜಾಸ್ತಿ ಆಗುತ್ತೆ. ಯುದ್ಧ ನಿಲ್ಲದಲ್ಲೇ ಇರಲಿ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ರೆಡಿ ಆಗಲೇಬೇಕು. ಸಿಗಿಲ್ಲ ಅಂದರೆ ಸಮಸ್ಯೆನೇ ಆಗಲ್ಲ. ಎಲೆಕ್ಟ್ರಿಕಲ್ ಇದು ಮಾಡ್ತಾರೆ, ಯೂಸ್ ಮಾಡ್ಕೋಬೋದು. ಸೌರಶಕ್ತಿ ಇದೆ, ಅದರಲ್ಲೂ ಯೂಸ್ ಮಾಡ್ಕೋಬೋದು. ಅದು ಎಲ್ಲರೂ ಗೊತ್ತಿರಬೇಕಲ್ಲ ಸರ್. ಗೊತ್ತಿದೆ, ಮುಂದಿನ ಟೆಕ್ನಾಲಜಿಗಳು ಬರ್ತಾವೆ ಎಲ್ಲನೂ. ಅದಕ್ಕಿಂತ ಟೆಕ್ನಾಲಜಿ ಬೇಕಾ? ಮುಂದೆ ವಿಜ್ಞಾನಿಗಳವ್ರೆ. ಟೆಕ್ನಾಲಜಿಗಳು ಎಲ್ಲ ಥರನೂ ಇದೆ, ಇವಾಗ ಯೂಸ್ ಮಾಡ್ಕೋಬೋದು. ಇವಾಗ ಅದು ಎಲ್ಲರ ಹತ್ರನೂ ಇದಾವೆ ಸರ್. ಹೇಳ್ದಂಗೆ ನೆಕ್ಸ್ಟು ಇವಾಗ ಎಲೆಕ್ಟ್ರಿಕಲ್ ಗಾಡಿ ಫಸ್ಟ್ ಇರಲ್ಲ, ಇವಾಗ ಎಲೆಕ್ಟ್ರಿಕಲ್ ಗಾಡಿ ಬಂತು. ಇ ವಿ ಗಾಡಿಗಳು ಎಷ್ಟೊಂದು ಗಾಡಿ ಬೇಜಾನ್ ಗಾಡಿಗಳಿದೆ. ನೆಕ್ಸ್ಟ್ ಅದೇ ಥರ ಹೋಗ್ತಾನೆ ಇರ್ತವೆ. ಲಾಕ್ಡೌನ್ ಬರ ಆಗುತ್ತೆ ಅಂತ ಇಲ್ಲ ಅವೆಲ್ಲ ಆಗಲ್ಲ ಬಿಡು, ಸುಮ್ಮನೆ. ಅದು ಲಾಕ್ಡೌನಲ್ಲಿ ಆಗಲ್ಲ. ಎಂದಿನಂತ ಏನು ಗೊತ್ತಾ, ಹಿಂದೆ ಯಾವ ಥರ ಇದೋ ಅದೇ ಥರನೇ ಮತ್ತೆ ತಿರ್ಗಾ ಕಾಲಚಕ್ರ ಇದ್ದಂಗೆ ರೀಸೈಕಲ್ ಆಗೇ ಇರ್ತದೆ. ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಬೆಂಗಳೂರಿಗೆ ಏನು ಸಮಸ್ಯೆ ಆಗಲ್ಲ. ಬೆಂಗಳೂರಿಗೆ ಅಂತಲ್ಲ, ಓಡ್ಗೆ ಏನೂ ಸಮಸ್ಯೆ ಆಗಲ್ಲ. ಬೇರೆ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಏನು ಗೊತ್ತಾ, ಯಾವೆಲ್ಲ ಸುಳ್ಳವಲ್ಲ. ಅವ್ರೇನು ಪೆಟ್ರೋಲ್ನ ಎಲ್ಲ ಎಲ್ಲಿ ಶೇಖರಣೆ ಮಾಡ್ಕೋಬೋದು? ಇವಾಗ ನಾವು ಎಳ್ನೀರು ತಂದು ಮಡಿಕೊಂಡಿದ್ದೀವಿ. ಇಲ್ಲಿ ಎಳ್ನೀರು ಎಲ್ಲ ಪ್ರತಿದಿನ ತಗೊಂಡು ಶೇಖರಣೆ ಮಾಡ್ಕೊಳ್ಳೋಕೆ ಜಾಗ ಬೇಕಲ್ಲ. ಫಸ್ಟ್ ಅದು ಇಂಪಾರ್ಟೆಂಟು.
ಮಾರಲೇಬೇಕು, ಮತ್ತೆ ತರಲೇಬೇಕು, ಹಂಗೆ ಕಾಲಚಕ್ರ ಇದ್ದಂಗೆ. ಜನಕ್ಕೆ ಏನು ಹೇಳ್ತೀವಿ? ಏನು ಸಮಸ್ಯೆ ಏನಿಲ್ಲ. ಏನು ಗೊತ್ತಾ, ಒಂದೇನಂದ್ರೆ ನಿಂತೋಗುತ್ತೆ ಆ ಥರ ಒಂದು ನಿಂತೋಗುತ್ತೆ ಅನ್ನೋ ಒಂದು ಇದಾಗಬಾರ್ದು. ಬರಲ್ಲ ಅಂತಲೂ ಇದು ಮಾಡೋಕ್ಕೋಗ್ಬಾರ್ದು, ಬರ್ತದೆ ಅಂತಲೂ ಹೇಳೋಕ್ಕೋಗ್ಬಾರ್ದು, ಬರಲ್ಲ ಅಂತಲೂ ಇದು ಮಾಡೋಕ್ಕೋಗ್ಬಾರ್ದು. ಊಹಾಪೋಹ ಇದೆಯಲ್ಲ, ಜನ ಅಲ್ಲೇ ಇಕ್ಕಟ್ಟಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರೋದಂದ್ರೆ ಅದೇ ಊಹಾಪೋಹಕ್ಕೆ ಒದ್ದಾಡ್ತಾ ಇರೋದು. ಬೆಂಗಳೂರಲ್ಲಿ ಯಾವುದು ಸಮಸ್ಯೆ ಇಲ್ಲ ನೀವು ಗ್ಯಾಸ್ದು ಸಮಸ್ಯೆ ಇದೆ, ಸ್ವಲ್ಪ ಗ್ಯಾಸ್ ಸಮಸ್ಯೆ ಇದೆ. ಮತ್ತು ಏನಂದರೆ ಸ್ವಲ್ಪ ಗ್ಯಾಸ್ಗೆ ಮೇನ್ ಇಂಪಾರ್ಟೆಂಟು ಒದ್ದಾಡ್ತಾ ಇರೋದು, ಊಟಕ್ಕೆ ಗ್ಯಾಸ್ಗೆ. ಪೆಟ್ರೋಲ್ ಡೀಸೆಲ್ ಯಾವುದೇ ರೀತಿ ಸಮಸ್ಯೆ ಸಮಸ್ಯೆನೇ ಇಲ್ಲ. ಪೆಟ್ರೋಲ್ ಡೀಸೆಲ್ ಏನು ಸಮಸ್ಯೆನೇ ಇಲ್ಲ. ಎಂದಿನಂತ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ತಾನೆ ಇದ್ದೀವಿ, ಇವಾಗ ಏನು ಸಮಸ್ಯೆ ಇಲ್ಲ. ಮೇಡಮ್ ನೋಡಿ, ಇವಾಗ ಪರಿಸ್ಥಿತಿ ಇವಾಗ ಹೈ ಕ್ಲಾಸ್ ಇರೋರು ಪರವಾಗಿಲ್ಲ, ಇವಾಗ ಮಿಡಲ್ ಕ್ಲಾಸು ಲೋ ಕ್ಲಾಸ್ ಅವ್ರಿಗೆ ನೆನ್ಸ್ ನೋಡಿ ಪ್ರತಿಯೊಂದು ರೂಪಾಯಿನೂ ಲೆಕ್ಕ ಇರುತ್ತೆ. ಸೊ ಇನ್ ಕೇಸ್ ಇವಾಗ ರೇಟು ಡೆನ್ಸಿಟಿ ಫಸ್ಟೇ ನೋಡಿದ್ರೆ ಪೆಟ್ರೋಲಲ್ಲಿ ಗಿಮಿಕ್ ಮಾಡ್ತವ್ರೆ. ಇವಾಗ ಸದ್ಯಕ್ಕೆ ರೇಟು ಇನ್ಕ್ರೀಸ್ ಮಾಡಿದ್ರೆ ಮಿಡಲ್ ಪೀಪಲ್ಲು ಏನು ಮಾಡ್ತಾರೆ ಅಂತಲೂ ಗೊತ್ತಿರಲ್ಲ. ಏನು ಜನ ಲೈಕ್ ಇವಾಗ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು 2 ದಿವಸ ಓಡಿಸೋರು ಇರ್ತಾರೆ, ರ್ಯಾಪಿಡೋ ಮಾಡೋರು, ಲೈಕ್ ಸ್ವಿಗ್ಗಿ ಮಾಡೋರು, ಅವ್ರು ಹೊಟ್ಟೆಪಾಡಿಗೆ ಕೆಲಸ ಮಾಡೋರೆಲ್ಲ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಮೇ ಬಿ ಲೈಕ್ ಸಾಹುಕಾರರಿಗೆ ಪೆಟ್ರೋಲ್ ಇರೋಂಗೆ ಅನಿಸ್ಬಿಡುತ್ತೆ ಇವಾಗ ಈ ಜನ್ರೇಷನಲ್ಲಿ. ಸೊ ತುಂಬ ಚೇಂಜಸ್ ಆಗ್ತಿದೆ, ಪೆಟ್ರೋಲಿಗೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಲೈಕ್ ಇವಾಗೇ ನೋಡಿದ್ರೆ ಗ್ಯಾಸ್ದು ಪ್ರಾಬ್ಲಮ್ಮು ಪ್ಲಸ್ ವಾರ್ಸು ನಡೀತಿದೆ. ಸೊ ಇವ್ರು ಮಾಡೋ ವಾರಿಂದ ಮಿಡಲ್ ಕ್ಲಾಸ್ ಪೀಪಲ್ಲು ಲೈಕ್ ನಾರ್ಮಲ್ ಜನರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ. ಬೇರೆ ಕಡೆ ಎಲ್ಲ ಸಿಗ್ತಾ ಇಲ್ಲ, ಮ್ಯಾಮ್ ಜನ ಬ್ಯಾಂಗ್ಳೂರಿಗೆ ಸಿಗ್ತಾ ಇರೋದು ಮೇನ್ ಮೆಜಾರಿಟಿ ಏನಂದರೆ ಅವ್ರಿಗೆ ಬ್ಯಾಂಗ್ಳೂರು ಸಿಟಿ ಇಸ್ ಅ ಕ್ಯಾಪಿಟಲ್ ಝೋನ್ ಅಂತಾರೆ. ಸೊ ಈಗ IT ಕಂಪನೀಸ್ ಎಲ್ಲ ಸ್ಪಾನ್ಸರ್ ಇಲ್ಲಿಂದನೇ ಆಗುತ್ತೆ. ಸೊ ಅವ್ರ ಮೂಲಕ ಬೇಕಿದ್ರೆ ಸ್ಪಾನ್ಸರ್ಸ್ ಜಾಸ್ತಿ ಆಗುತ್ತೆ. ಎರಡನೇದು ಬಂದುಬಿಟ್ಟು ಲೈಕ್ ವಿಲೇಜು, ಲೈಕ್ ನಾರ್ಮಲ್ ಹೋಮ್ ಟೌನ್ ಇದ್ದರೆ ಇವಾಗ ನೋಡಿ ನಾರ್ಮಲ್ ಮಿಡಲ್ ಕ್ಲಾಸ್ ಇವಾಗ ಬೆಳಗ್ಗೆ ನಾಷ್ಟ ಅಂತ ಹೋದಾಗ ಸಿಲಿಂಡ್ರ್ ಇರಲ್ಲ, ನಾರ್ಮಲಾಗಿ ಇವಾಗ ರೋಡ್ ಸೈಡಲ್ಲಿ ಅಂಗಡಿ ಸಿಗ್ತಾಯಿತ್ತು ಅದು ಇರಲ್ಲ ಇವಾಗ. ಸೊ ಗ್ಯಾಸ್ ರೇಟ್ ಬಂದುಬಿಟ್ಟು ಇವಾಗ ಒಂದಕ್ಕೆ 5,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇವಾಗ ನಾನು ನಿಮ್ಮ ಗ್ಯಾಸ್ ತರಬೇಕಂದ್ರೆ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ, ನೀವು 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಾನು ಮನೆಗೆ ತರ್ತೀನಿ ಅಂತಿದ್ದಾರೆ. ಸೊ ಪಾರ್ಶಾಲಿಟೀಸು ಲೈಕ್ ಕರಪ್ಷನ್ಸು ಜಾಸ್ತಿ ಆಗ್ತಿದೆ. ಸೊ ನಾರ್ಮಲಾಗಿ ಏಟ್ ಬೀಳೋದು ಏನಂದರೆ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಪ್ಲಸ್ ಲೋವರ್ ಪೀಪಲ್ಗೆ ಬೀಳೋದು ನಿಮಗೆ. ಸೊ ಹೈ ಕ್ಲಾಸ್ ಪೀಪಲ್ಗೆ ಏನು ಅವರೊಂದು ಆರ್ಡ್ರ್ ಮಾಡಿದ್ರೆ ಬರ್ತದೆ. ಲಾಕ್ಡೌನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಲಾಕ್ಡೌನ್ ಆದರೆ ಮೇನ್ ಏಟ್ ಬೀಳೋದು ಮಿಡಲ್ ಕ್ಲಾಸ್ ಪೀಪಲ್. ಸೊ ನಾರ್ಮಲ್ ಕೆಲಸ ಇರಲ್ಲ. ಸೊ ಹೈ ರ್ಯಾಂಕ್ ಪೀಪಲ್ಗೆ PF ಎಲ್ಲ ಇರುತ್ತೆ, ಏನೋ ಒಂದು ಅವರಿಗೆ ಕಂಪನಿಯಿಂದ ಬಂದುಬಿಡುತ್ತೆ. ಬಟ್ ಮಿಡಲ್ ಕ್ಲಾಸು ಕೂಲಿ ಮಾಡೋರಿಗೆಲ್ಲ ಏನು ಗತಿ ಅವ್ರಿಗೆ. ಸೊ ನಾರ್ಮಲಾಗಿ ಅವ್ರಿಗೆ ಕೂಲಿ ಸಿಗೋಲ್ಲ, ಈಚೆ ಹೋಗೋಕ್ಕಾಗಲ್ಲ. ಸೊ ಅವ್ರಿಗೆ ತುಂಬ ಕಷ್ಟ, ದುಡ್ಡಿರಲ್ಲ. ಸೊ ಹೊಟ್ಟೆಪಾಡಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇವರು ಮಾಡೋ ಪೊಲಿಟಿಕಲಿಂದ ಫ್ಯಾಮ್ಲಿ ಲೈಕ್ ನಾರ್ಮಲ್ ಇವ್ರಿಗೆ ಹೊಟ್ಟೆ ಹೊಡಿತಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಮೇಡಮ್. ಪೊಲಿಟಿಕಲ್ ಗಿಮಿಕ್ ಅಂತ ಏನಾದ್ರು ಅನ್ಸುತ್ತೆ? ಪೊಲಿಟಿಕಲ್ ಗಿಮಿಕ್ ಅಲ್ಲ ಮ್ಯಾಮ್, ಇದು ಪೊಲಿಟಿಕಲ್ ಫ್ಯೂಚರೇ ಅನ್ಸ್ಬಿಡ್ಬೇಕಾಗಿತ್ತು. ಅವ್ರು ಏನು ನಾನ್ ಪೊಲಿಟಿಕಲ್ ಇದ್ರೇ ಚೆನ್ನಾಗಿದೆ. ನಾರ್ಮಲಾಗಿ ಕಿಂಗ್ ರೀಜನ್ ಟೈಮಲ್ಲಿ ರಾಜರು ಇರಬೇಕಾದ್ರೇ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಬಟ್ ಇವಾಗ ಪೊಲಿಟಿಕಲ್ ಅವರು ದುಡ್ಡು ಮಾಡೋಕ್ಕೆ ನಮ್ಮನ್ನೆಲ್ಲ ಸಾಯಿಸ್ತಾರೆ. ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಜನ್ರೇಷನ್ ಚೇಂಜ್ ಆಗಿದೆ.